ರೈಟ್. ಇದ್ರ ಜೊತೆಗೆ ಈಗಾಗಲೇ ನೀವು ರಾಜ್ಯ ರಾಜಕಾರಣದ ವಿಚಾರಗಳನ್ನು ನೋಡ್ತಾ ಇದ್ದಾಗ MLC ಚುನಾವಣೆ ಕೂಡ ಬರ್ತಾ ಇದೆ. MLC ಚುನಾವಣೆಯಲ್ಲಿ ಈಗಾಗಲೇ NDA ಅಭ್ಯರ್ಥಿನೂ ಕೂಡ ಹಾಕಿದ್ದಾರೆ. ಈ NDA ಅಭ್ಯರ್ಥಿ ಹಾಕಿರೋದನ್ನು ಬಹುಶಃ ಇದನ್ನು ಚೆಕ್ಮೇಟ್ ಮಾಡ್ತೀವಿ ನಾವು, ಅಥವಾ ಹಿಂದೆ ಆದಂಥ ಏನು ಘಟನೆ ಇದೆ ಅದಕ್ಕೆ ರಿವೆಂಜನ್ನು ತೀರಿಸ್ಕೋತೀವಿ ಅಂತ ಮಾತುಗಳು ಕೂಡ ಕೇಳಿಬರ್ತಾ ಇದೆ. MLC ಚುನಾವಣೆ, ಇನ್ಫ್ಯಾಕ್ಟ್ ರಾಜ್ಯಸಭಾ ಚುನಾವಣೆ ಬಗ್ಗೆ ಏನು ಹೇಳ್ತೀರಿ? ರಾಜ್ಯಸಭಾ ಚುನಾವಣೆಯನ್ನು ಮುಖ್ಯಮಂತ್ರಿಗಳು ಮತ್ತು 135 ಜನ ಶಾಸಕರು ಅವರ ಜವಾಬ್ದಾರಿ ಇದೆ. ಕರ್ನಾಟಕದಿಂದ 3 ಜನ ರಾಜ್ಯಸಭಾ ಸದಸ್ಯರನ್ನು ಕಳಿಸ್ಕೊಡ್ತಕ್ಕಂಥ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಆ ಕೆಲಸವನ್ನು ಶಾಸಕರಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಶಾಸಕರು ಗೆದ್ದಿದ್ದಾರೆ. 2 ಇಂಡಿಪೆಂಡೆಂಟ್ಸು ನಮಗೆ ಬೆಂಬಲವನ್ನು, 3 ಜನ ಇಂಡಿಪೆಂಡೆಂಟ್ಸು, ಒಬ್ಬರು ರೈತ ಸಂಘದವರು ಮತ್ತು 2 ಇಂಡಿಪೆಂಡೆಂಟ್ಸು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಟ್ಟು 138 ಜನ ಇದ್ದಾರೆ. ಗೆಲುವು ತೊಂದರೆ ಇಲ್ಲ. ಕೆಲವರು ಗಾಳಿಯಲ್ಲಿ ಗುಂಡಾರಿಸುವಂಥ ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ. ಈ ರಾಜ್ಯಸಭಾ ಚುನಾವಣೆ ಯಾವ ರೀತಿ ಆಗಿದೆ ಅಂದರೆ, ಈಗ 5ನೇ ಅಭ್ಯರ್ಥಿ ಹಾಕಿರೋದೇ ಒಂಥರ ಈ ಕುದುರೆ ವ್ಯಾಪಾರಕ್ಕೆ ಎಡೆ ಮಾಡಿಕೊಡುತ್ತೆ, ಅಥವಾ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ರೀತಿ ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬೇರೆ ಸಂದೇಶ ರವಾನೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಲಾಗಿದೆ ಅಂತ ಹೇಳ್ತಾರೆ. ನೇರವಾಗಿ ಹೈಕಮಾಂಡಿಂದ ಬೆಂಬಲ ಇದೆ BJP ಅವರಿಗೆ ಇರುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಕುದುರೆ ವ್ಯಾಪಾರದ ಭಯ ಏನಾದ್ರು ಇದೆಯಾ ಕಾಂಗ್ರೆಸ್ನವ್ರಿಗೆ? ಕಾಂಗ್ರೆಸ್ಗಿಲ್ಲ, ಕುದುರೆ ವ್ಯಾಪಾರ ಮಾಡೋರಿಗಿದೆ ಭಯ. ಕುದುರೆ ವ್ಯಾಪಾರವನ್ನು ನಿರಂತರವಾಗಿ ಮಾಡ್ತಾ ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಕ್ಕಂಥ ಪ್ರಯತ್ನಗಳು ಭಾರತೀಯ ಜನತಾ ಪಕ್ಷದಿಂದ ಮತ್ತು ಇತರ ಪಕ್ಷಗಳಿಂದ ಆಗ್ತಾ ಇದೆ. ಅದನ್ನು ಖಂಡಿಸ್ತಾ ಇದ್ದೇನೆ. ಈ ಒಂದು ವೇಳೆ ರಾಜ್ಯಸಭಾ ಚುನಾವಣೆ ಹಿನ್ನಡೆ ಆದರೆ ಅದು ಕಾಂಗ್ರೆಸ್ಗೆ, ಸರ್ಕಾರಕ್ಕೆ ಮುಜುಗರ ಅಲ್ವಾ? ಹಿನ್ನಡೆ ಆಗ ಪ್ರಶ್ನೆನೇ ಬರೋದಿಲ್ಲ. ನೀವ್ ಯಾಕೆ ಹಿನ್ನಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ? ಹಿನ್ನಡೆ ನಾನು ಹೇಳ್ತಲ್ಲ, JDS ಅವ್ರು ಯಾರಿಗಾಗ ಏನು ಕೆಲಸ ಇಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೆ ಉದ್ಯೋಗ ಇಲ್ಲ ರೀ. ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು, ಕನಸಿತ್ತು. ಏನೋ ನಾನು ಮುಖ್ಯಮಂತ್ರಿ ಆಗೋಯ್ತೀನಿ, 2 ಬಂದು ಮನೆ ಮುಂದೆ ನಿಂತ್ಕೋತಾರೆ ಅಂತ. ಆಗಲಿಲ್ಲ. ಈಗ ಏನೇನೋ ಹೇಳ್ತಾ ಇದ್ದಾರೆ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗತ್ತಾ? ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ರೈಟ್. ಇದ್ರ ಜೊತೆಗೆ ಈ ಬಜೆಟ್ ಕೂಡ ಬಂದಿದೆ ಸರ್. ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳು ಸಹಜವಾಗೇ ಇದೆ. ಬಜೆಟ್ ಬಗ್ಗೆ ಆರಂಭದಲ್ಲೇ BJP ನಾಯಕರು ಹೇಳ್ತಾ ಇರುವಂಥದ್ದು, ಸುಮ್ಮನೆ ಈಗ ಏನು ನಡೀತಾ ಇದೆ ಅಂದರೆ, ನೀವೇನು ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನ ಮಾಡ್ತಿದ್ದೀರಿ, ಸರ್ಕಾರದಲ್ಲಿ ಹಣ ಇಲ್ಲ, ಈ ಒಂದು ಕಾರಣಕ್ಕೋಸ್ಕರ ತೇಪಿ ಹೆಚ್ಚೋದಕ್ಕೆ ಈ ಒಂದು ಅಭಿಯಾನ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಏನು ಹೇಳ್ತೀರಿ ಅದಕ್ಕೆ? ನೋಡಿ, ಸರ್ಕಾರದಲ್ಲಿ ಹಣ ಇದೆ ರೀ. ನಮ್ಮ ಇವತ್ತಿನ ಬಜೆಟ್, ಈಗಾಗಲೇ ಬಜೆಟನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. 3,71,000 ಕೋಟಿ ರೂಪಾಯಿನ ಬಜೆಟ್ ಮಂಡನೆ ಮಾಡಿದ್ದಾರೆ. 15ನೇ ಬಾರಿ ಅವರು ಮಂಡನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾಮಾಜಿಕ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕವನ್ನು ಬಿಟ್ಟು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂಥ ಒಂದು ಕೆಲಸವನ್ನು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಬಜೆಟ್ನಲ್ಲಿ ಹಣ ಇಲ್ಲ ಅಂತಲ್ಲ, ನಮ್ಮ ಪಾಲು 4,30,000 ಕೋಟಿ ರೂಪಾಯಿ ನಾವು ಕಟ್ತಾ ಇರ್ತಕ್ಕಂಥ ತೆರಿಗೆ. ನಮ್ಗೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 50,000 ಕೋಟಿ ರೂಪಾಯಿ ವಾಪಸ್ಸು. ಇನ್ನು ಉಳಿದಂಥ 3,70,000 ಕೋಟಿ ರೂಪಾಯಿ ಹಣ ಏನಿದೆ, ಅದು ಕರ್ನಾಟಕದ ಕನ್ನಡಿಗರ ತೆರಿಗೆಯ ಹಣ. ಆ ತೆರಿಗೆ ಹಣವನ್ನು ಕೊಟ್ಟರೆ ನಾವು ಯಾರ ಹತ್ರನೂ ಸಾಲ ಕೇಳಬೇಕಾಗಿಲ್ಲ, ನಾವು ಯಾರನ್ನು ಮನೆ ಮುಂದೆನೂ ಹೋಗಿ ಭಿಕ್ಷೆ ಬೇಡಬೇಕಾಗಿಲ್ಲ. ಬರ ನಿರ್ವಹಣೆನೂ ಮಾಡ್ಬೋದು, ಬೆಂಗಳೂರಿನ ಅಭಿವೃದ್ಧಿಯನ್ನು ಮಾಡ್ಬೋದು, ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ಬೋದು, ಎಲ್ಲ ನಮ್ಮ ನೀರಾವರಿ ಯೋಜನೆಗಳನ್ನು ಸಂಪೂರ್ಣಗೊಳಿಸ್ಬೋದು. ಯಾವುದೇ ಸಮಸ್ಯೆ ಇಲ್ಲದೆ ನಮ್ಮ ಆಡಳಿತವನ್ನು ಮಾಡ್ಬೋದು. ಆದರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ, ಅವ್ರಿಗೂ ಕೂಡ ಹಣ ಕೊಡಬೇಕಾಗ್ತದೆ. ಆದರೆ ಉತ್ತರ ಪ್ರದೇಶಕ್ಕೆ ಏನು ಪಾಲು ತಗೋತಾ ಇದ್ದಾರೆ ಅಷ್ಟೇ ಪಾಲನ್ನು ನಮ್ಮ ಹತ್ರನೂ ತಗೊಂಡ್ರೆ ನಮ್ಮ ರಾಜ್ಯ ಸಮೃದ್ಧಿ ಕರ್ನಾಟಕ ಆಗ್ತದೆ. ಸಮೃದ್ಧಿ ಕರ್ನಾಟಕ ಆಗಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರು, ಜನತಾದಳದವರು, ಇಡೀ ಕನ್ನಡ ನಾಡು ಒಗ್ಗಟ್ಟಾಗಿ ಈ ಧ್ವನಿಯನ್ನು ಎತ್ತಿ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ 16ನೇ ಹಣಕಾಸಿನಲ್ಲಿ ನಮಗೆ ಆಗದೇ ಇರೋ ರೀತಿ ನೋಡಿಕೊಂಡು ಹೋರಾಟವನ್ನು ಮಾಡಬೇಕು. ಈ ಒಂದು ಏನು ಅಭಿಯಾನ ಪ್ರಾರಂಭ ಆಗಿದೆ, ತಮ್ಮ ಸಹಕಾರ ಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ